ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ 9ನೇ ತರಗತಿಯ ಗದ್ಯವಾಗಿರುವಂತಹ ಊರುಭಂಗ ಎಂಬ ಗದ್ಯಭಾಗವನ್ನು ಅಭ್ಯಾಸ ಮಾಡೋಣಂತೆ. ಮೊದಲಿಗೆ ಊರುಭಂಗ ಗದ್ಯದ ಕರ್ತೃವಾಗಿರುವಂತಹ ಭಾಸಕವಿಯವರ ಪರಿಚಯವನ್ನು ಮಾಡಿಕೊಳ್ಳೋಣ. ಮೂಲ ಕರ್ತೃ ಭಾಸಕವಿ, ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದಂಥವರು ಎಲ್ ಬಸವರಾಜು. ನೋಡಿ, ಭಾಸನು ಸಂಸ್ಕೃತದ ಪ್ರಸಿದ್ಧ ನಾಟಕಕಾರ. ಯಾರೋ ಭಾಸಕವಿ ಸಂಸ್ಕೃತದ ಒಬ್ಬ ಪ್ರಸಿದ್ಧ ನಾಟಕಕಾರ. ಈತ ಕಾಳಿದಾಸನಿಗಿಂತ ಸುಮಾರು 500 ವರ್ಷಗಳಷ್ಟು ಹಿಂದಿನವನು. ಯಾರಪ್ಪ? ಭಾಸಕವಿ. ಕಾಳಿದಾಸ ಕವಿ ಏನಿದ್ದಾನೆ ಅವರಿಗಿಂತ ಸುಮಾರು 500 ವರ್ಷಗಳಷ್ಟು ಹಿಂದಿನ ಪ್ರಾಚೀನವಾದಂತಹ ಕವಿ ಭಾಸ. ಈತನ ಕಾಲ ಕ್ರಿಸ್ತಪೂರ್ವ 300. ಭಾಸಕವಿಯ ಕಾಲ ಎಷ್ಟಪ್ಪ? ಲೇಖಕರ ಪರಿಚಯ. ಲೇಖಕರ ಪರಿಚಯ. ಹೆಸರು ಭಾಸ. ಭಾಸ ಕವಿ. ಇವರ ಕಾಲ ಕ್ರಿಸ್ತ ಪೂರ್ವ 300. ಭಾಸಕವಿಯ ಕಾಲ ಎಷ್ಟಪ್ಪ? ಕ್ರಿಸ್ತ ಪೂರ್ವ 300ರಲ್ಲಿ ಬದುಕಿದ್ದಂಥವನು. ಪೂರ್ಣ ರೂಪದಲ್ಲಿ ದೊರೆತಿರುವ ನಾಟಕಗಳಲ್ಲಿ ಭಾಸನ ನಾಟಕಗಳೇ ಅತ್ಯಂತ ಪ್ರಾಚೀನವಾದವುಗಳಂತೆ. ನಮಗೆ ದೊರೆತಿರುವಂತಹ ನಾಟಕಗಳನ್ನು ನಾವು ಗಮನಿಸ್ತಾ ಹೋದಾಗ ಭಾಸಕವಿಯ ನಾಟಕಗಳೇ ಅತ್ಯಂತ ಜನಪ್ರಿಯ ಮತ್ತು ಪ್ರಾಚೀನವಾದಂಥವುಗಳು. ಈತ ದಕ್ಷಿಣ ಭಾರತದವರು. ಇವನ ಸ್ಥಳ ಯಾವುದು? ದಕ್ಷಿಣ ಭಾರತಕ್ಕೆ ಸೇರಿದಂಥವರು. ದಕ್ಷಿಣ ಭಾರತದವರು. ದಕ್ಷಿಣ ಭಾರತ. ಇವನ ಸ್ಥಳ ದಕ್ಷಿಣ ಭಾರತ. ನೋಡಿ, 25-30 ನಾಟಕಗಳನ್ನು ಬರೆದನೆಂದು ನಮಗೆ ತಿಳಿದು ಬರುತ್ತೆ. ಆದರೆ ಲಭಿಸಿರುವ ನಾಟಕಗಳು ಮಾತ್ರ 14. ಇವರು ರಚಿಸಿರುವಂತಹ ಪ್ರಮುಖ ಕೃತಿಗಳು ಯಾವ್ಯಾವಾದರೆ ನಾಟಕಗಳು, ಕೃತಿಗಳು ಒಟ್ಟು 14 ನಾಟಕಗಳು ಬರುತ್ತವೆ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಪ್ರತಿಜ್ಞಾ, ಯೌಧಂತ ರಾಯಣ. ಪ್ರತಿಜ್ಞಾ ಯೌಧಂತ ರಾಯಣ. ಸ್ವಪ್ನ ವಾಸವ ದತ್ತ. ಸ್ವಪ್ನ ವಾಸವ ದತ್ತ. ಚಾರು ದತ್ತ. ಪ್ರತಿಮಾ ನಾಟಕ. ಅಭಿಷೇಕ. ಯಜ್ಞಫಲ. ಪಂಚರಾತ್ರ. ಮಧ್ಯಮ ವ್ಯಾಯೋಗ. ಧೂತ ವಾಕ್ಯ. ಧೂತ ಘಟೋತ್ಕಚ. ಕರ್ಣಭಾರ. ಊರುಭಂಗ. ಮುಂತಾದ ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ಮುಖ್ಯವಾಗಿ ಭಾಸಕವಿ ರಚಿಸಿರುವ ಪ್ರಮುಖ ನಾಟಕಗಳು ಯಾವ್ಯಾವಂದ್ರೆ ಪ್ರತಿಜ್ಞಾ ಯೌಗಂಧರಾಯಣ, ಸ್ವಪ್ನ ವಾಸವ
ಕರ್ಣಭಾರ, ಊರುಭಂಗ ಇವು ಮಹಾಭಾರತದ ಕಥೆಯನ್ನು ಆಧಾರವಾಗಿಟ್ಟುಕೊಂಡು ರಚಿಸಿರುವಂತಹ ನಾಟಕಗಳು. ಮುಖ್ಯವಾಗಿ ಭಾಸನ ಊರುಭಂಗವನ್ನ ಸಮರ್ಥವಾಗಿ ಕನ್ನಡಕ್ಕೆ ಅನುವಾದಿಸಿದವರು ಡಾಕ್ಟರ್ ಎಲ್ ಬಸವರಾಜ್ ಅವರು. ಭಾಸಕವಿಯ ಊರುಭಂಗ ನಾಟಕವನ್ನ ಕನ್ನಡಕ್ಕೆ ಅತ್ಯಂತ ಸಮರ್ಥವಾದ ರೀತಿಯಲ್ಲಿ ಅನುವಾದ ಮಾಡಿದ ಕವಿ ಯಾರಂದ್ರೆ ಡಾಕ್ಟರ್ ಎಲ್ ಬಸವರಾಜು. ಕನ್ನಡದ ಮಹತ್ವದ ಸಂಶೋಧಕರು ವಿದ್ವಾಂಸರೂ ಆಗಿರುವ ಎಲ್ ಬಸವರಾಜು ಅವರು ಕೋಲಾರ ಇವರ ಸ್ಥಳ ಕೋಲಾರಕ್ಕೆ ಸೇರಿದವರು. ಪಂಪ ಭಾರತದ ಸರಳ ಗದ್ಯಾನುವಾದದ ಮೂಲತಃ ಬುದ್ಧ ಚರಿತ್ರದ ಗದ್ಯಾನುವಾದ, 100 ಸಂಶೋಧನಾ ಕೃತಿಗಳನ್ನು ಇವರು ಪ್ರಕಟಿಸಿದ್ದಾರೆ. ಮುಖ್ಯವಾಗಿ ಡಾಕ್ಟರ್ ಎಲ್ ಬಸವರಾಜು ಅವರು ಕನ್ನಡಕ್ಕೆ ಭಾಷಾಂತರಿಸಿರುವ ನಾಟಕ ಸಂಪುಟ ಕೃತಿಯಿಂದ ಭಾಸನ ಊರುಭಂಗ ನಾಟಕವನ್ನು ಆಯ್ಕೆ ಮಾಡಿಕೊಡಲಾಗಿದೆ. ಮಕ್ಕಳೇ ಅರ್ಥ ಆಯ್ತು ಮಕ್ಕಳೇ? ಭಾಸಕವಿ ಇವರ ಕಾಲ ಕ್ರಿಸ್ತಪೂರ್ವ 300. ಇವರು ದಕ್ಷಿಣ ಭಾರತಕ್ಕೆ ಸೇರಿದವರು. ಇವರು ಹಲವಾರು ನಾಟಕಗಳನ್ನು ರಚನೆ ಮಾಡಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದವುಗಳು ಪ್ರತಿಜ್ಞಾ, ಯೋಗರಾಯಣ, ಸ್ವಪ್ನ, ವಾಸವದತ್ತ, ಚಾರುದತ್ತ ಎಂಬ ನಾಟಕಗಳನ್ನು ಜಗತ್ ಕಥೆಯನ್ನು ಆಧಾರವಾಗಿ ರಚನೆ ಮಾಡಿದೆ. ಪ್ರತಿಮಾ ನಾಟಕ, ಅಭಿಷೇಕ, ಯಜ್ಞ, ಫಲ ಎಂಬ ನಾಟಕಗಳನ್ನು ರಾಮಾಯಣವನ್ನು ಆಧಾರವಾಗಿಟ್ಟುಕೊಂಡು ರಚನೆ ಮಾಡಿದ್ದಾರೆ. ಹಾಗೆ ಪಂಚರಾತ್ರ, ಮಧ್ಯಮ ವ್ಯಾಯೋಗ, ದೂತವಾಕ್ಯ, ದೂತಘಟೋದ್ಗಜ, ಕರ್ಣಭಾರ, ಊರುಭಂಗ ಮುಂತಾದ ನಾಟಕಗಳನ್ನು ಮಹಾಭಾರತದ ಕಥೆಯನ್ನು ಆಧಾರವಾಗಿಟ್ಟುಕೊಂಡು ರಚಿಸಿದ್ದಾರೆ. ಮಕ್ಕಳೇ ಒಟ್ಟಾರೆಯಾಗಿ ಭಾಸನ ಊರುಭಂಗ ನಾಟಕವನ್ನು ಡಾಕ್ಟರ್ ಎಲ್ ಬಸವರಾಜು ಅವರು ಕನ್ನಡಕ್ಕೆ ಅನುವಾದವನ್ನ ಮಾಡಿದ್ದಾರೆ. ಹಾಗಾದ್ರೆ ಪಾಠದ ಆಶಯ ಏನ್ ಹೇಳುತ್ತೆ? ಮಹಾಭಾರತದ ಕಥಾವಸ್ತುವನ್ನ ಆಧಾರವಾಗಿಟ್ಟುಕೊಂಡು ಅದಕ್ಕೆ ಹೊಸ ಘಟನೆ ಮತ್ತು ಹೊಸ ಸನ್ನಿವೇಶಗಳನ್ನು ಜೋಡಿಸಿ ಭಾಸನು ಸಂಸ್ಕೃತದಲ್ಲಿ ಬರೆದಿರುವ ಊರುಭಂಗ ನಾಟಕವು ವಿಶಿಷ್ಟವಾಗಿರುವಂಥದ್ದು. ಹಾಗಾದ್ರೆ ಊರುಭಂಗ ನಾಟಕ ಯಾವ ಕಥೆಯನ್ನ ಒಳಗೊಂಡಿದೆ? ಮಹಾಭಾರತದ ಕಥೆಯನ್ನ ಆಧಾರವಾಗಿಟ್ಟುಕೊಂಡಂತಹ ಒಂದು ಪ್ರಮುಖವಾದಂತಹ ನಾಟಕ ಯಾವುದು? ಸಂಸ್ಕೃತದಲ್ಲಿ ಭಾಸಕವಿ ಊರುಭಂಗ ನಾಟಕವನ್ನು ರಚಿಸಿರುವಂಥದ್ದು ಮಹಾಭಾರತದ ಕಥೆಯನ್ನ ಆಧಾರವಾಗಿಟ್ಟುಕೊಂಡು ಅದಕ್ಕೆ ಹೊಸ ಘಟನೆಗಳನ್ನ, ಹೊಸ ಸನ್ನಿವೇಶಗಳನ್ನ ಭಾಸಕವಿ ಜೋಡಿಸಿದಾರಂತೆ. ಊರುಭಂಗ ಇಡೀ ಪ್ರಾಚೀನ ಭಾರತೀಯ ನಾಟಕ ಸಾಹಿತ್ಯದಲ್ಲಿ ಎಲ್ಲೆಲ್ಲಿಯೂ ಸಿಗದಂತಹ ಒಂದು ಅಪರೂಪವಾದಂತಹ ನಾಟಕ. ಇಲ್ಲಿ ಮೊತ್ತ ಮೊದಲ ಬಾರಿಗೆ ದುರ್ಯೋಧನ ದುರಂತ ಪಾತ್ರದ ಕಲ್ಪನೆ ಬರುತ್ತೆ. ಇದುವರೆಗೆ ಅಂದ್ರೆ ಭಾಸನಿಗಿಂತ ಪೂರ್ವದಲ್ಲಿ ಯಾವ ಕವಿಯೂ ಕೂಡ ದುರ್ಯೋಧನನನ್ನ ಒಬ್ಬ ದುರಂತ ನಾಯಕನಾಗಿ ಚಿತ್ರಿಸಿರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಭಾಸ ತನ್ನ ಊರುಭಂಗ ನಾಟಕದಲ್ಲಿ ದುರ್ಯೋಧನನನ್ನ ಒಬ್ಬ ದುರಂತ ನಾಯಕನನ್ನಾಗಿ ತನ್ನ ನಾಟಕದಲ್ಲಿ ಚಿತ್ರಿಸ್ತಾರೆ. ದುರ್ಜಯ ಎಂಬ ಮಗನ ಪಾತ್ರವನ್ನ ಪ್ರವೇಶ ಮಾಡಿ ಈ ನಾಟಕ ದುರಂತವನ್ನ ತೀವ್ರಗೊಳಿಸಿರುವ ಭಾಸನ ಕಲಾಭಿಜ್ಞತೆಯು ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ದುರ್ಜಯ ಆ ದುರ್ಯೋಧನನ ಮಗನ ಪಾತ್ರವನ್ನ ಸೃಷ್ಟಿ ಮಾಡಿ ಆ ಮೂಲಕ ನಾಟಕಕ್ಕೆ ಒಂದು ಏನಂದ್ರೆ ಮೆರುಗನ್ನ ತಂದಿರುವಂಥದ್ದು ಒಂದು ಪ್ರಮುಖವಾಗಿರುವಂಥದ್ದು ಅಂತೇಳಿ ನಾವು ಹೇಳಬಹುದು. ನೋಡಿ, ಈ ನಾಟಕದ ಹಿಂದಿನ ಕಥೆ ಏನು ಹಾಗಾದ್ರೆ? ನಿಮ್ಗೆಲ್ಲ ಮಹಾಭಾರತದ ಗೊತ್ತಿದೆ, ಮಹಾಭಾರತದ ಕಥೆ ಗೊತ್ತಿದೆ ಮಕ್ಕಳು, ಹೌದಾ? ಪಾಂಡವರು ಮತ್ತು ಕೌರವರಿಗೆ ಸಂಬಂಧಿಸಿರುವಂತಹ ಕಥೆಯೇ ಮಹಾಭಾರತ. ಮುಖ್ಯವಾಗಿ ಪಾಂಡವರು ಮತ್ತು ಕೌರವರಿಬ್ಬರು ಕೂಡ ದಾಯಾದಿಗಳು, ಸಹೋದರರ ಮಕ್ಕಳು. ಮೂಲತಃ ಪಾಂಡವರು ಮತ್ತು ಕೌರವರು ಇಬ್ಬರು ಕೂಡ ರಾಜ್ಯಭಾರವನ್ನ ಮಾಡುವಂತಹ ಸಂದರ್ಭದಲ್ಲಿ ಏನಾಗುತ್ತೆ? ಪಾಂಡವರಿಗೆ ಒಂದು ಮಾಯಾನಿರ್ಮಿತವಾದಂತಹ ಅರಮನೆಯನ್ನ ನಿರ್ಮಾಣ ಮಾಡಿಕೊಡ್ತಾರೆ. ಆ ಮಯನಿರ್ಮಿತ ಅರಮನೆಯನ್ನ ನೋಡೋದಕ್ಕೋಸ್ಕರ ಪಾಂಡವರು, ಅದರಲ್ಲೂ ಕೂಡ ಧರ್ಮರಾಯ, ಈ ಎಲ್ಲ ಪ್ರಮುಖ ರಾಜರುಗಳನ್ನ ಆ ಅರಮನೆಗೆ ಆಹ್ವಾನಿಸ್ತಾನೆ. ಅದೇ ರೀತಿ ದುರ್ಯೋಧನನ್ನು ಕೂಡ ಆಹ್ವಾನಿಸ್ತಾನೆ. ದುರ್ಯೋಧನನು ಕೂಡ ಹೋಗ್ತಾನೆ ಅಂದ್ರೆ ಪಾಂಡವರ ಮಯನ ಅರಮನೆಗೆ. ಅದು ಒಂದು ಮಾಯಾ ಅರಮನೆ ಆಗಿರುತ್ತೆ. ನೋಡೋದಕ್ಕೆ ತುಂಬಾ ವೈಭವೋಪೇತವಾಗಿರುವಂಥದ್ದು, ಮಾಯವಾಗಿರುವಂಥದ್ದು. ಹೇಗೆ ಮಾಯ ಅಂತಂದ್ರೆ ಅದು ನೋಡೋದಕ್ಕೆ ಗೋಡೆ ತರ ಕಂಡ್ರೂ ಕೂಡ ಅಲ್ಲಿ ಗೋಡೆ ಇರಲ್ಲ, ಬದಲಿಗೆ ಅದರೊಳಗೆ ಹೋಗುವಂತ ಬಾಗಿಲಿರುತ್ತೆ. ಬಾಗಿಲ ತರ ಕಂಡ್ರೂ ಕೂಡ ಅದು ಬಾಗಿಲಾಗಿರಲ್ಲ, ಗೋಡೆ ಆಗಿರುತ್ತೆ. ನಿಮಗೆ ನೆಲದ ಮೇಲೆ ನೀರು ತರ ಕಂಡ್ರೆ ಕಾಣುತ್ತೆ, ಅದು ಸಹಜವಾಗಿ ನೀರಾಗಿರಲ್ಲ, ಬದಲಿಗೆ ಅದು ನೆಲ ಆಗಿರುತ್ತೆ. ಅಥವಾ ನೆಲದ ರೀತಿ ಕಂಡು ನಾವೇನಾದ್ರೂ ಕಾಲಿಟ್ರೆ ಅದು ನೆಲ ಆಗಿರಲ್ಲ, ಕೊಳ ಆಗಿರುತ್ತೆ. ಈ ರೀತಿ ಸುಮಾರು ಮಾಯಾ ಜಾಲವನ್ನ ಅರಮನೆಯಲ್ಲಿ ನಾವು ನೋಡಬಹುದು. ದುರ್ಯೋಧನ ಏನ್ ಮಾಡ್ತಾನೆ? ಅರಮನೆಯನ್ನ ನೋಡ್ತಾ ಬರ್ತಾನೆ. ದ್ರೌಪದಿ ತನ್ನ ಸಖಿಯರ ಜೊತೆಗೆ ಮೇಲ್ಭಾಗದಲ್ಲಿ ಮೇಲಿನ ಅಂತಃಪುರದಲ್ಲಿ ಇರ್ತಾಳೆ. ಇಲ್ಲಿ ದುರ್ಯೋಧನ ಏನ್ ಮಾಡ್ತಾನೆ? ಅರಮನೆಯನ್ನ ನೋಡ್ತಾ ಬರ್ತಾನೆ.
ಈಗ ದ್ರೌಪದಿ ತನ್ನನ್ನು ನೋಡಿ ಆ ರೀತಿ ಅಪಹಾಸ್ಯ ಮಾಡಿದ್ದು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ತನ್ನ ಅರಮನೆಗೆ ಹಿಂದಿರುಗಿ ಬಂದಂತಹ ದುರ್ಯೋಧನ ಶಕುನಿಯ ಜೊತೆಗೂಡಿ ಒಂದು ಕುತಂತ್ರವನ್ನ ಮಾಡ್ತಾನೆ. ಏನಾದರೂ ಮಾಡಿ ದ್ರೌಪದಿಯನ್ನ ಅವಮಾನಗೊಳಿಸಬೇಕು ಅಂತೇಳಿ ನಿರ್ಧಾರ ಮಾಡ್ತಾನೆ. ಅದಕ್ಕೆ ಪಗಡೆ ಆಟವನ್ನ ಏರ್ಪಾಡು ಮಾಡ್ತಾನೆ. ಧರ್ಮರಾಯನನ್ನ ಆ ಪಗಡೆ ಆಟಕ್ಕೆ ಆಹ್ವಾನಿಸ್ತಾನೆ. ಜೂಜಾಟ ಅದು. ಪಗಡೆ ಆಟವನ್ನ ಆಡುವಂತಹ ಸಂದರ್ಭದಲ್ಲಿ ಆರಂಭದಲ್ಲಿ ಶಕುನಿ ಕುತಂತ್ರವನ್ನ ಮಾಡಿ ಪಗಡೆ ಆಟವನ್ನ ಆಡುವಂಥದ್ದು. ಆರಂಭದಲ್ಲಿ ದುರ್ಯೋಧನ ಏನ್ ಮಾಡ್ದ, ತನ್ನ ರಾಜ್ಯವನ್ನ ಪಣಕ್ಕಿಟ್ಟ, ಸೋತ. ಆ ನಂತರ ತನ್ನ ಸಹೋದರರನ್ನ ಪಣಕ್ಕಿಡ್ತಾನೆ, ಅವರನ್ನು ಸೋಲ್ತಾನೆ. ಕೊನೆಗೆ ತನ್ನನ್ನ ತಾನು ಪಣಕ್ಕಿಟ್ಕೊಳ್ತಾನೆ, ಅವನು ತಾನೂ ಸೋತ ಹೋಗ್ತಾನೆ. ಕೊನೆಗೆ ತನ್ನ ಹೆಂಡತಿ, 5 ಜನರ ಹೆಂಡತಿ ಯಾರು, ದ್ರೌಪದಿಯನ್ನ ಪಣಕ್ಕಿಟ್ಟ, ಅವಳನ್ನು ಕೂಡ ಸೋತ. ಇದು ಯಾವುದರ ಅರಿವಿಲ್ಲದ ದ್ರೌಪದಿ ತನ್ನ ಅಂತಃಪುರದಲ್ಲಿ ಇರುವಂತಹ ಸಂದರ್ಭದಲ್ಲಿ ದುರ್ಯೋಧನ ದುಶ್ಯಾಸನಿಗೆ ಹೇಳ್ತಾನೆ. ಏನಂತ, ಹೋಗಿ ಆ ದ್ರೌಪದಿಯನ್ನ ಸಭೆಗೆ ಹೇಳ್ಕೊಂಡು ಬಾ ಅಂತೀವಿ. ದ್ರೌಪದಿಯನ್ನ ದುಶ್ಯಾಸನ ಅವಳ ಏನು ತುರುಬು ಕಟ್ಟಿದ್ದಲ್ಲ, ಆ ತುರುಬನ್ನು ಹಿಡ್ಕೊಂಡು ದರ 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 ತುಂಬಿದ ಸಭೆಗೆ ಹೇಳ್ಕೊಂಡ್ ಬರ್ತಾನೆ. ಅವನು ಹೇಳ್ಕೊಂಡ್ಬರುವಂತಹ ಬರದಲ್ಲಿ ಕಟ್ಟಿದ ತುರುಬೇನಾಗುತ್ತೆ, ಬಿಚ್ಕೊಂಡು ಬಿಡುತ್ತೆ. ತುಂಬಿದ ಸಭೆಯ ಮಧ್ಯದಲ್ಲಿ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯ, ಸಕಲ ಸಭೆಯ ಮಧ್ಯದಲ್ಲಿ ತನ್ನ ಗಂಡಂದಿರು ಎಲ್ಲರೂ ಇದ್ದಾರೆ. ಅವರೆಲ್ಲರೂ ಎದುರಿಗೂ ಕೂಡ ದುಶ್ಯಾಸನ ಆ ದ್ರೌಪದಿಯ ಸೀರೆಯನ್ನ ಸೆಳೆಯುವಂತಹ ಸಂದರ್ಭದಲ್ಲಿ ಯಾರೂ ಕೂಡ ಅವಳ ನೆರವಿಗೆ ಬರುವುದಿಲ್ಲ. ಕೊನೆಗೆ ಶ್ರೀಕೃಷ್ಣ ದ್ರೌಪದಿಯ ನೆರವಿಗೆ ಬರ್ತಾನೆ. ಒಂದು ಹೇಳ್ತಾನೆ ಏನಂತ, ದ್ರೌಪದಿ ಹುಟ್ಟಿರುವ ಸೀರೆ ಅಕ್ಷಯವಾಗಿದೆ ಅಂತೇಳಿ. ಆದ್ರಿಂದ ದುಶ್ಯಾಸನ ಸೀರೆಯನ್ನ ಎಳಿತಾನೆ ಅವನಿಗೆ ಸುಸ್ತಾಗ್ತಿದೆಯೇ ಹೊರತು ಸೀರೆ ಮಾತ್ರ ಮುಗಿತಾನೇ ಇಲ್ಲ. ಅವನೇ ಸುಸ್ತಾಗಿ ಕೆಳಗೆ ಬೀಳ್ತಾನೆ. ಆಗ ದ್ರೌಪದಿ ಒಂದು ಶಪಥವನ್ನ ಮಾಡ್ತಾಳೆ. ಏನಂತ, ಈ ತುಂಬಿದ ಸಭೆಯಲ್ಲಿ ನನ್ನ ಕಟ್ಟಿದ ತುರುವನ್ನ ಎಳೆದು ಅವಮಾನಗೊಳಿಸಿರುವಂತಹ ದುಶ್ಯಾಸನ ಈ ಬಿಚ್ಚಿರುವ ತುರುವನ್ನ ನಾನು ಮುಂದೆ ಕಟ್ಟೋದಿಲ್ಲ. ಯಾವಾಗ ಕಟ್ತೀನಿ ಅಂದ್ರೆ, ನಿನ್ನ ಹೊಟ್ಟೆಯನ್ನ ಬಗೆದು ನಿನ್ನ ಹೊಟ್ಟೆಯಲ್ಲಿರುವ ಕರುಳು ಮತ್ತು ರಕ್ತವನ್ನ ನನ್ನ ತಲೆಗೆ ಅಭಿಷೇಕ ಮಾಡಿಕೊಳ್ಳೋ ಹೊರತು ನಾನು ಈ ಕಟ್ಟಿರುವ ಅಂದ್ರೆ ಬಿಚ್ಚಿರುವ ತುರುಬನ್ನ ಕಟ್ಟಲ್ಲ ಅಂತೇಳಿ ಪ್ರತಿಜ್ಞೆ ಮಾಡ್ತಾನೆ. ಅದಕ್ಕೆ ಭೀಮ ಏನ್ ಹೇಳ್ತಾನೆ, ನಾನು ನಿನ್ನ ಪ್ರತಿಜ್ಞೆಯನ್ನ ಪೂರ್ಣಗೊಳಿಸ್ತೀನಿ ಅಂತೇಳಿ ದ್ರೌಪದಿಗೆ ಭಾಷೆಯನ್ನ ಕೊಡ್ತಾನೆ. ಎಷ್ಟೆಲ್ಲ ಆಗತ್ತೆ. ಕೊನೆಗೆ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ಹೋಗ್ಬೇಕಾಗತ್ತೆ. ಎಲ್ಲವನ್ನೂ ಕೂಡ ಯಶಸ್ವಿಯಾಗಿ ಮುಗಿಸ್ಕೊಂಡು ಬರ್ತಾರೆ. ಮಾತಿನ ಪ್ರಕಾರ ಈಗ ಅಜ್ಞಾತವಾಸವೂ ಮುಗೀತು, ವನವಾಸವೂ ಮುಗೀತು. ದುರ್ಯೋಧನ ಏನ್ ಮಾಡಬೇಕು, ಪಾಂಡವರ ರಾಜ್ಯವನ್ನ ಹಿಂದಿರುಗಿಸಿ ಕೊಡಬೇಕು. ಆದ್ರೆ ಅವರಿಗೆ ಆ ರಾಜ್ಯವನ್ನ ಹಿಂದಿರುಗಿಸಿ ಕೊಡುವುದಕ್ಕೆ ದುರ್ಯೋಧನ ಒಪ್ಪೋದಿಲ್ಲ. ಕೊನೆಗೆ ಧರ್ಮರಾಯ ಶ್ರೀಕೃಷ್ಣನಿಂದ ಸಂಧಿಗೋಸ್ಕರವಾಗಿ ಯಾರತ್ರ, ದುರ್ಯೋಧನನ ಬಳಿ ಶ್ರೀಕೃಷ್ಣನನ್ನ ಕಳಿಸ್ತಾನೆ. ಏನಂತ, ಆ ದುರ್ಯೋಧನ ನಮಗೆ ಅರ್ಧ ರಾಜ್ಯವನ್ನ ಕೊಡದಿದ್ರೂ ಪರವಾಗಿಲ್ಲ, ಕೊನೆ ಪಕ್ಷ ನಾವು 5 ಜನ ಇದ್ದೀವಲ್ಲ, 5 ಜನರಿಗೆ ಒಂದೊಂದು ಗ್ರಾಮವನ್ನಾದರೂ ಬಿಟ್ಕೊಡ್ಲಿ, ನಾವು ಅವನ್ನೇ ಆಳ್ವಿಕೆ ಮಾಡ್ಕೊಂಡು ಇರ್ತೀವಿ ಅಂತೇಳಿ ಸಂಧಿಗಾಗಿ ಶ್ರೀಕೃಷ್ಣನನ್ನ ಕಳಿಸ್ತಾರೆ. ಆದ್ರೆ ಶ್ರೀಕೃಷ್ಣ ಕಪಟ ನಾಟಕ ಸೂತ್ರಧಾರಿ. ಅವನು ಸಂಧಿಗೋಸ್ಕರವಾಗಿ ಬಂದಂತವನು ನೇರವಾಗಿ ದುರ್ಯೋಧನನ ಅರಮನೆಗೆ ಹೋಗೋದನ್ನ ಬಿಟ್ಟು ಅವನ ಸೇವಕನಾದ ವಿದುರನ ಮನೆಗೆ ಹೋಗ್ತಾನೆ. ಇದು ದುರ್ಯೋಧನನಿಗೆ ಅವಮಾನ ಆದಂಗಾಗುತ್ತೆ. ಅವನ ಶ್ರೀಕೃಷ್ಣನ ಉದ್ದೇಶ ಇಷ್ಟೇ, ವಿದುರ ದುರ್ಯೋಧನನ ಸೈನ್ಯದಲ್ಲಿ ಪರಾಕ್ರಮಿಗಳು, ಅಪ್ರತಿಮ ವೀರರು ಇದ್ದಾರೆ. ಅದರಲ್ಲಿ ವಿದುರ ಒಬ್ಬ, ಭೀಷ್ಮ ಒಬ್ಬ, ಕರ್ಣ ಒಬ್ಬ, ದ್ರೋಣಾಚಾರ್ಯ ಇವರೆಲ್ಲರೂ ಇದ್ದಾರೆ. ಇವರನ್ನು ಏನಾದರೂ ಮಾಡಿ ಯುದ್ಧದಿಂದ ವಿಚಲಿತರನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ವಿದುರನ ಮನೆಗೆ ಹೋದ. ದುರ್ಯೋಧನಿಗೆ ಇದು ಅಪಮಾನ ಆದಂಗಾಯಿತು. ಮಾರನೇ ದಿನ ದುರ್ಯೋಧನ ಸಭೆಗೆ ಶ್ರೀಕೃಷ್ಣ ಬಂದಂಥ ಸಂದರ್ಭದಲ್ಲಿ ಆ ಶ್ರೀಕೃಷ್ಣನಿಗೆ ದುರ್ಯೋಧನ ಕುಳಿತುಕೊಳ್ಳೋದಕ್ಕೆ ಆಸನವನ್ನೂ ನೀಡದೆ ಅವಮಾನವನ್ನ ಮಾಡ್ತಾನೆ. ಜೊತೆಗೆ ವಿದುರನನ್ನ ಬೈತಾನೆ. ತುಂಬಿದ ಸಭೆಯ ಮಧ್ಯದಲ್ಲಿ ವಿದುರನನ್ನ ಬಾಯಿವನ್ನ ನಿಲ್ಲಿಸ್ತಾನೆ. ಕಷ್ಟಿತೊಬ್ಬ ಸೇವಕಿಯ ಮಗನ ಮನೆಗೆ ಹೋಗಿದ್ಯಾ, ನನ್ನ ಅರಮನೆಗೆ ಬರ್ದೆ ಅವನ ಮನೆಗೆ ಹೋಗಿದ್ಯಲ್ಲ ಅಂತೇಳಿ ಒಂದು ಒಟ್ಟಾರೆ ವಿದುರನನ್ನ ಅವಮಾನ ಆಗೋ ರೀತಿ ಬೈದಿದ್ರಿಂದ ವಿದುರನಿಗೆ ಬೇಸರ ಆಗುತ್ತೆ. ಅವನು ತುಂಬಿದ ಸಭೆಯಲ್ಲಿ ಒಂದು ಪ್ರತಿಜ್ಞೆಯನ್ನ ಮಾಡ್ತಾನೆ, ನಾನು ಯಾವುದೇ ಕಾರಣಕ್ಕೂ ಯುದ್ಧವನ್ನ ಮಾಡೋದಿಲ್ಲ, ಯುದ್ಧದಿಂದ ವಿಚಲಿತನಾಗ್ತೀನಿ ಅಂತೇಳಿ ತನ್ನ ಬಾಣವನ್ನ ಆ ಸಭೆಯ ಮಧ್ಯದಲ್ಲಿ ಮುರಿದು ಹೊರಟು ಹೋಗ್ತಾನೆ. ಅಲ್ಲಿಗೆ ಶ್ರೀಕೃಷ್ಣನ ಒಂದು ತಂತ್ರ ಯಶಸ್ವಿಯಾಗತ್ತೆ. ವಿದುರ ಯುದ್ಧದಿಂದ ದೂರ ಸರಿತಾನೆ. ಆ ನಂತರ ಎಲ್ಲರೂ ಒಮ್ಮತವಾಗಿ ಯುದ್ಧವೇ ಮಾಡಬೇಕು ಅಂತೇಳಿ ತೀರ್ಮಾನ ಆದಾಗ ಕುರುಕ್ಷೇತ್ರ ಯುದ್ಧ ಆಗುತ್ತೆ. ಆ
ಕುರುಕ್ಷೇತ್ರ ಯುದ್ಧದಲ್ಲಿ ಹಂತ ಹಂತವಾಗಿ ಶ್ರೀಕೃಷ್ಣನ ಸಹಾಯದಿಂದ ಪಾಂಡವರು ಗೆಲುವನ್ನು ಸಾಧಿಸ್ತಾ ಬರ್ತಾರೆ. ದುರ್ಯೋಧನನ ಕಡೆಯಲ್ಲಿದ್ದಂತಹ ಕರ್ಣ ಆಗಿರಬಹುದು, ದ್ರೋಣಾಚಾರ್ಯರಾಗಿರಬಹುದು, ಹೌದು ತಾನೆ, ಭೀಷ್ಮಾಚಾರ್ಯರು ಎಲ್ಲರ ಅವನತಿ ಆಗ್ತಾ ಇದೆ. ಆದರೆ ಭೀಷ್ಮಾಚಾರ್ಯರು ಯುದ್ಧ ಮುಗಿಯೋವರೆಗೂ ಕೂಡ ಸಾಯುವುದಿಲ್ಲ, ಶರಶಯನದ ಮೇಲೆ ಮಲಗಿರ್ತಾರೆ. ಈಗ ಎಲ್ಲವನ್ನ ತನ್ನ 100 ಜನ ಸಹೋದರರನ್ನ ಕಳೆದುಕೊಂಡು ದುರ್ಯೋಧನ ರಣಭೂಮಿಯಲ್ಲಿ ಏಕಾಂಗಿಯಾಗಿ ಬಿದ್ದಿದ್ದಾನೆ. ಭೀಮನ ಘಾತದಿಂದ ಸಾವಿನ ನೋವಿನಿಂದ ಪರಿತಪಿಸ್ತಾ ಇದ್ದಾನೆ. ಕುರುಕ್ಷೇತ್ರದ ಯುದ್ಧದ ಅಂತಿಮ ಘಟ್ಟ ಭೀಮ ಮತ್ತು ದುರ್ಯೋಧನರ ನಡುವೆ ಯುದ್ಧ ಆಗಿದೆ. ಈ ಯುದ್ಧದಲ್ಲಿ ಶ್ರೀಕೃಷ್ಣನ ಸಹಾಯದಿಂದ ಭೀಮ ದುರ್ಯೋಧನನ ತೊಡೆಯ ಭಾಗಕ್ಕೆ ತನ್ನ ಗದೆಯಿಂದ ಹೊಡೆದಿದ್ದಾನೆ. ಇದರಿಂದಾಗಿ ದುರ್ಯೋಧನನ ಪ್ರಾಣ ಸಂಕಟದಿಂದ ರಣರಂಗದಲ್ಲಿ ಏಕಾಂಗಿಯಾಗಿ ಮಲಗಿರುವಂತಹ ಸಂದರ್ಭ ಮಕ್ಕಳೇ. ಅರ್ಥ ಆಯ್ತಾ? ಈ ಸಂದರ್ಭ ಇಲ್ಲಿನ ಮುಂದಿನ ಕತೆ ನಿಮ್ಮ ಗದ್ಯ ಭಾಗ ಇರೋದು. ನೋಡೋಣ ಪಾಠನ ನೋಡ್ಕೊಳ್ಳಿ. ಸ್ಥಳ ರಣಭೂಮಿ. ದುರ್ಯೋಧನನ 100 ಜನ ತಮ್ಮಂದಿರೂ ಸೇನೆಯೂ ಸೇನಾಧಿಪತಿಗಳು ಮಣ್ಣು ಮುಕ್ಕಿದ್ದಾರೆ. ಉಳಿದಿರುವವನು ದುರ್ಯೋಧನನು ಒಬ್ಬನೇ. ಅವನಿಗೂ ಭೀಮನಿಗೂ ಗದಾಯುದ್ಧ ಪ್ರಾರಂಭವಾದಾಗ ದ್ವೈಪಾಯನ, ಅಲಾಯುಧ, ಕೃಷ್ಣ, ವಿದುರ ಮುಂತಾದ ಪೂಜ್ಯರು ಆ ದ್ವಂದ್ವ ಯುದ್ಧವನ್ನ ದೂರದಲ್ಲಿ ನಿಂತು ನೋಡುತ್ತಿದ್ದರು. ದುರ್ಯೋಧನನ ಕೈಚಳಕದ ಮುಂದೆ ಭೀಮನ ಬಲ ನಡೆಯುವುದಿಲ್ಲ. ಭೀಮನು ತಲೆಗೆ ಪೆಟ್ಟು ತಿಂದು ತಡೆಯಲಾರದೆ ನೆಲಕ್ಕುರುಳುತ್ತಾನೆ. ಆಗ ದುರ್ಯೋಧನನು ನೆಲಕ್ಕುರುಳಿದ ಭೀಮನನ್ನ ಕಂಡು ಹೆದರಬೇಡ, ಭೀಮ ನೆಲಕ್ಕೆ ಬಿದ್ದ ಶತ್ರುವನ್ನು ಯಾವ ವೀರನೂ ಘಾತಿಸುವುದಿಲ್ಲ ಎಂದು ಮೊದಲಿಸುತ್ತಾನೆ. ಅಪಹಾಸ್ಯಕ್ಕೀಡಾದ ಭೀಮನಿಗೆ ಕೃಷ್ಣನು ತನ್ನ ತೊಡೆಯನ್ನು ತಟ್ಟಿಕೊಂಡು ರಹಸ್ಯವಾಗಿ ಸನ್ನೆ ಮಾಡುವುದೇ ತಡ ಭೀಮಸೇನನು ಚೇತರಿಸಿಕೊಂಡಿದ್ದು 2 ಕೈಗಳಿಂದಲೂ ತನ್ನ ಚಿತ್ರಾಂಗದವೆಂಬ ಮಹಾಗದೆಯನ್ನೆತ್ತಿ ಸಿಂಹನಾದ ಮಾಡಿ ಬೀಸಿ ದುರ್ಯೋಧನನ ತೊಡೆಗೆ ಹೊಡೆದನು. ದುರ್ಯೋಧನನು ನೆಲಕ್ಕೊರಗಿದ. ಅದೇ ಸಮಯವೆಂದು ಕೃಷ್ಣನು ಭುಜವನ್ನು ಅವಲಂಬಿಸಿದ ಭೀಮನನ್ನು ಪಾಂಡವರು ತಮ್ಮ ಶಿಬಿರಕ್ಕೆ ಕರೆದೊಯ್ದರು. ದುರ್ಯೋಧನನ ಏಕಾಂಗಿಯಾಗಿ ರಣರಂಗದಲ್ಲಿ ಪೂರಾ ಗಾಯಗೊಂಡು ಕೆಳಕ್ಕೆ ಬಿದ್ದು ಪ್ರಾಣ ಸಂಕಟದಿಂದ ನರಳುತ್ತಿದ್ದಾನೆ. ರಂಗದ ಮೇಲೆ ಕೇವಲ ನರಳುವ ಶಬ್ದ ಮಾತ್ರ ಕೇಳಿ ಬರುತ್ತಿದೆ. ಬಲರಾಮನು ಪ್ರವೇಶಿಸುತ್ತಾನೆ. ಬಲರಾಮ: ಎಲ್ಲೆಲ್ಲೇ ಪಾರ್ಥಿವರೇ, ಇದು ತರವಲ್ಲ. ಶತ್ರು ಬಲಕ್ಕೆ ಮೃತ್ಯು ಸ್ವರೂಪವಾದ ಈ ನನ್ನ ಹಲಾಯುಧವನ್ನು ಗಮನಿಸದೆ ಯುದ್ಧ ನಿಯಮವನ್ನು ನನ್ನನ್ನು ಸೊಕ್ಕಿನಿಂದ ನಿರ್ಲಕ್ಷಿಸಿ ತೊಡೆಗಳಿಗೆ ಹೊಡೆದು ದುರ್ಯೋಧನನನ್ನು ಭೀಮನು ನೆಲಕ್ಕುರುಳಿಸಿಬಿಟ್ಟ. ತೆರೆ ಕಡೆ ನೋಡಿ, ಅಯ್ಯ ದುರ್ಯೋಧನ, 1 ನಿಮಿಷ ಪ್ರಾಣವನ್ನ ಬಿಗಿದಿಡುಕೋ. ನನ್ನ ಹಲಾಯುಧದಿಂದ ಭೀಮನಿದೆಯನ್ನು ಹುತ್ತಿ ಬರುತ್ತೇನೆ. ತೆರೆ ಮರೆಯಲ್ಲಿ ಬಲರಾಮ: ಪ್ರಸನ್ನರಾಗಬೇಕು ಭಗವಾನ್, ಹಲಾಯುಧ ಪ್ರಸನ್ನರಾಗಬೇಕು. ತೆರೆಯ ಪಕ್ಕಕ್ಕೆ ನೋಡಿ, ಅಯ್ಯೋ ಈ ದುರವಸ್ಥೆಯಲ್ಲಿ ಪಾಪ ದುರ್ಯೋಧನನ್ನು ತೆವಳುತ್ತಾ ನನ್ನನ್ನೇ ಹಿಂಬಾಲಿಸುತ್ತಿರುವನು. ರಕ್ತವೆಂಬ ರಣಚಂದನದಿಂದ ಅದೆಷ್ಟು ದೇದೀಪ್ಯಮಾನವಾಗಿದ್ದಾನೆ. ನೆಲದ ಮೇಲೆ ತೆವಳಿ ಧೂಳಂಟಿದ ಭುಜಗಳಿಂದ ಈ ದುರ್ಯೋಧನನು ಬಾಲಲೀಲೆಯನ್ನು ಮತ್ತೆ ತೋರುತ್ತಿರುವನು. ಸಾಗರ ಮಹಾಮಂಥನವಾದ ಮೇಲೆ ಮಂದರ ಪರ್ವತದಿಂದ ಸುತ್ತಿ ಬಿಚ್ಚಿ ಬಿಡುಗಡೆ ಹೊಂದಿ ಬಸವಡಿದು ಸಮುದ್ರ ಜಲದಲ್ಲಿ ಹೆಡೆಯನ್ನೆಳೆದುಕೊಂಡು ಬರುತ್ತಿರುವ ವಾಸುಕಿಯಂತಿದ್ದಾನೆ ಈ ದುರ್ಯೋಧನ. ತೊಡೆ ಮುರಿದ ದುರ್ಯೋಧನನು ತೆವಳುತ್ತಾ ಪ್ರವೇಶಿಸುವನು. ದುರ್ಯೋಧನ: ಪ್ರಸನ್ನರಾಗಬೇಕು ಭಗವಾನ್, ಹಲಾಯುಧ ಪ್ರಸನ್ನರಾಗಬೇಕು. ಭೂಮಿಯಲ್ಲಿ ಬಿದ್ದ ನಾನಿಂದು ನಿಮ್ಮ ಕಾಲಿಗೆ ಬಿದ್ದೆ ಎಂದು ಬಲರಾಮನ ಪಾದಗಳನ್ನು ಸ್ಪರ್ಶಿಸಿ, ಮೊದಲು ನೀವು ರೋಷವನ್ನು ಬಿಡಿ. ಕುರುಕುಲದ ಪಿತೃಗಳಿಗೆ ಜಲಾಂಜಲಿಯನ್ನು ಕೊಡಲು ಪಾಂಡವ ಮೇಘಗಳು ಜೀವಿಸಿರಲಿ. ನಮ್ಮ ವೀರ, ನಮ್ಮ ಯುದ್ಧದ ಮಾತುಕತೆ ಮತ್ತು ನಾವು ಎಲ್ಲವಿಂದಿಗೆ ನಿರ್ಣಾಮವಾಯಿತು. ಬಲರಾಮ: ಅಯ್ಯ ದುರ್ಯೋಧನ, ನಿಮಿಷ ಕಾಲ ನಿನ್ನ ಪ್ರಾಣ ಹಿಡಿದು. ದುರ್ಯೋಧನ: ಸ್ವಾಮಿ, ತಾವೇನು ಮಾಡಬೇಕೆಂದಿದ್ದೀರಿ? ಬಲರಾಮ: ಕೇಳು, ಪಾಂಡವರನ್ನೆಲ್ಲ ಈ ನನ್ನ ಹಲಾಯುಧದಿಂದ ನುಗ್ಗು ನೂರು ಮಾಡಿ ಸ್ವರ್ಗಕ್ಕೆ ತೂರಿ ಬಿಡುತ್ತೇನೆ. ದುರ್ಯೋಧನ: ಬೇಡಿ, ನಾವು ಹಾಗೆ ಮಾಡಬೇಡಿ. ಭೀಮನು ತನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡು ಬಿಟ್ಟ. ನನ್ನ ತಮ್ಮಂದಿರು ಸ್ವರ್ಗಸ್ಥರಾದರೂ ನಾನು ಸಾಮಾನ್ಯದಿರು ನೋಡುತ್ತಿದ್ದೇನೆ. ಇನ್ನು ಯುದ್ಧದಿಂದೇನು ಪ್ರಯೋಜನ? ಬಲರಾಮ: ನನ್ನ ಕಣ್ಣ ಎದುರಿಗೆ ನಿನ್ನನ್ನು
ಎಬ್ಬಿಸಿದ ದೊಡ್ಡ ದೊಡ್ಡ ಬಂಡೆಗಳನ್ನು ಸ್ವಶಕ್ತಿಯಿಂದ ಹಿಂದಕ್ಕೆ ಪುಟ ನೆಗೆಸಿದ. ಹಿಡಂಬನೆಂಬ ರಾಕ್ಷಸರೊಡನೆ ಪ್ರಾಣವನ್ನು ಹಿಂಡಿದ ಅಂಥವನು ಇಂದು ನನ್ನನ್ನು ಮೋಸದಿಂದ ಗೆದ್ದನೆಂದರೆ ನಾನು ಸೋತಂತಾಗಲಿಲ್ಲ. ಯೋಚಿಸಿ ನೋಡಿ. ತೆರೆಯ ಮರೆಯಲ್ಲಿ ಹರಗಾಗಿ ದಾರಿ ಬಿಡಿ, ಹರಗಾಗಿ ಬಲರಾಮ ನಿಟ್ಟಿಸಿ. ಅಯ್ಯೋ ಪೂಜ್ಯ ಧೃತರಾಷ್ಟ್ರ ಮತ್ತು ಗಾಂಧಾರಿ ಈ ಇಬ್ಬರನ್ನು ಕರೆದುಕೊಂಡು ದುರ್ಯೋಧನನ ಪ್ರಿಯ ಪುತ್ರ ದುರ್ಜಯನಿತ್ತಲೇ ಬರುತ್ತಿದ್ದಾನೆ. ಧೃತರಾಷ್ಟ್ರ, ಗಾಂಧಾರಿ ಮತ್ತು ದುರ್ಜಯರು ಪ್ರವೇಶಿಸುವರು. ಧೃತರಾಷ್ಟ್ರ: ಪುತ್ರ ಎಲ್ಲಿದ್ದೀಯ? ಗಾಂಧಾರಿ: ಮುದ್ದು ಮಗನೇ ಎಲ್ಲಿದ್ದೀಯ? ಧೃತರಾಷ್ಟ್ರ: ಅಯ್ಯೋ ಕಷ್ಟ, ಇಂದು ರಣರಂಗದಲ್ಲಿ ನನ್ನ ಮಗನನ್ನು ಮೋಸದಿಂದ ಹೊಡೆದು ಕೆಡವಿದರೆಂದು ಕೇಳಿ ಮೊದಲೇ ಕುರುಡನಾದ ನಾನು ಸುರಿಯುವ ಕಣ್ಣೀರಿನಿಂದ ಮತ್ತಷ್ಟು ಕುರುಡನಾದೆ. ಗಾಂಧಾರಿ: ನಮ್ಮ ಗುರುಕುಲ ಕಳಶ ಪ್ರಾಯನಾದ ದುರ್ಯೋಧನನು ನಿನಗೆ ಕಾಣುವನೆ? ಗಾಂಧಾರಿ: ಇಲ್ಲ ಮಹಾರಾಜ. ಧೃತರಾಷ್ಟ್ರ: ಇಲ್ಲವೇ? ಅಯ್ಯೋ, ನೋಡಲೇಬೇಕಾದ ಕಾಲದಲ್ಲಿಯೂ ನಾನು ನನ್ನ ಮಗನನ್ನು ನೋಡಲಾರನಾದೆನೆ. ಓ ಹಾಳವಿದೆಯೇ, ವೀರರು ಛಲವಂತರೂ ಆದ 100 ಜನ ಮಕ್ಕಳನ್ನು ಪಡೆದುಕೊಂಡರೂ ನನಗೆ ತರ್ಪಣವನ್ನ ಕೊಡಲು ಒಬ್ಬ ಮಗನಾದರೂ ಉಳಿಯಬಾರದೆ. ನೋಡಿ ಮಕ್ಕಳೇ, ರಣಭೂಮಿಯಲ್ಲಿ ಕೊನೆಯ ದಿನದ ಯುದ್ಧ. ದುರ್ಯೋಧನ ತನ್ನ 100 ಜನ ತಮ್ಮಂದಿರು, ಸೇನೆಯನ್ನು, ಸೇನಾಧಿಪತಿಗಳನ್ನು ಏನ್ ಮಾಡಿದರೆ ಕಳೆದುಕೊಂಡಿದ್ದಾನೆ. ಪಾಂಡವರು ಅವರನ್ನೆಲ್ಲ ಮಣ್ಣು ಮುಗಿಸಿದ್ದಾನೆ. ಉಳಿದಿರುವುದೊಬ್ಬನೇ ದುರ್ಯೋಧನ. ಅವನಿಗೂ ಭೀಮನಿಗೂ ಗದಾಯುದ್ಧ ಪ್ರಾರಂಭ ಆಗುತ್ತೆ. ಅಲ್ಲಿ ಯಾರಾಗಿದ್ದಾರೆ? ದ್ವೈಪಾಯನ, ಆಲಾಯುಧ ಮತ್ತೆ ವಿದುರ, ಕೃಷ್ಣ ಮೊದಲಾದ ಪೂಜ್ಯರು ಅಲ್ಲಿ ಆ ದುರ್ಯೋಧನ ಮತ್ತು ಭೀಮನ ನಡುವೆ ನಡೆಯುವಂತಹ ಗದಾಯುದ್ಧವನ್ನ ನೋಡ್ತಾ ನಿಂತಿದ್ದಾರಂತೆ. ದುರ್ಯೋಧನನ ಕೈ ಚಳಕದಿಂದ ಮುಂದೆ ಭೀಮನ ಬಲ ಏನೂ ಕೂಡ ನಡೆಯಲಿಲ್ಲ. ಅಂದ್ರೆ ದುರ್ಯೋಧನ ಭೀಮನ್ನ ಅಷ್ಟರ ಮಟ್ಟಿಗೆ ಮನಸ್ತಾ ಬರ್ತಾ ಇದ್ದಾನವನು. ಭೀಮನ ತಲೆಗೆ ಪೆಟ್ಟು ತಿಂದು ತಡೆಯಲಾರದೆ ನೆಲ ಕುರುಳಿ ಬಿಟ್ಟ. ಜೋರಾಗಿ ದುರ್ಯೋಧನ ಏನ್ ಮಾಡ್ದ? ಭೀಮನ ತಲೆ ಹೊಡೆದ. ಆ ನೋವನ್ನ ತಡೆದಾರದೆ ಭೀಮ ನೆಲಕ್ಕೆ ಬಿದ್ದ. ಆಗ ದುರ್ಯೋಧನ ಹೇಳ್ತಾನಂತ ವ್ಯಂಗ್ಯವಾಗಿ, ನೆಲಕ್ಕುರುಳಿದ ಭೀಮನನ್ನ ಕಂಡು ಹೆದರಬೇಡ ಭೀಮ, ನೆಲಕ್ಕೆ ಬಿದ್ದ ಶತ್ರುವನ್ನು ಯಾವ ವೀರನು ಗಾಜಿಸುವುದಿಲ್ಲ ಎಂದು ಮೊದಲಿಸುತ್ತಾನೆ. ಹೇಳ್ತಾನಂತೆ, ಹೆದರಬೇಡ ಭೀಮ, ನೆಲಕ್ಕೆ ಬಿದ್ದಿರುವಂತಹ ಶತ್ರುವನ್ನ ಯಾವ ವೀರ ಮತ್ತೆ ಹೊಡೆಯೋದಿಲ್ಲ, ಎದ ಮೇಲೆ ಯುದ್ಧ ಮಾಡೋಣ ಅಂತೇಳಿ ವ್ಯಂಗ್ಯವಾಗಿ ಹೇಳ್ದ. ಅಪಹಾಸ್ಯಕ್ಕೀಡಾದ ಭೀಮನಿಗೆ ಕೃಷ್ಣ ರಹಸ್ಯವಾಗಿ ತನ್ನ ತೊಡೆಯನ್ನ ಕಟ್ಟಿಕೊಂಡು ಸನ್ನೆ ಮಾಡ್ತಾನೆ. ಏನಂತ? ಕೃಷ್ಣ ನಡಿ ಕಪಟ ನಾಟಕ ಸೂತ್ರಧಾರಿಯವನು ತನ್ನ ತೊಡೆಯನ್ನ ತಟ್ಟಿ ದುರ್ಯೋಧನ ಭೀಮನಿಗೆ ಸನ್ನೆ ಮಾಡ್ತಾನಂತೆ, ಅವನ ತೊಡೆ ಕೊಡಿ ಅಂತೇಳಿ. ಯಾಕಂದ್ರೆ ದುರ್ಯೋಧನನ ಪ್ರಾಣ ಇರೋದಲ್ಲಿ ಅವನ ತೊಡೆ ಭಾಗದಲ್ಲಿ. ಹಾಗಾಗಿ ತನ್ನ ತೊಡೆಗೆ ಕೃಷ್ಣ ತಟ್ಕೊಂಡು ಭೀಮನಿಗೆ ತೋರಿಸ್ತಾನೆ, ತೊಡೆ ಕೊಡಿ ಅಂತೇಳಿ. ಆ ಕ್ಷಣ ಸನ್ನೆ ಮಾಡಿದ್ದೇ ತಡ ಭೀಮ ಏನ್ ಮಾಡ್ದ? ಭೀಮಸೇನನು ಎದ್ದು ತನ್ನ ಚೇತರಿಸಿ ಎತ್ಕೊಂಡು ತನ್ನ 2 ಕೈಗಳಿಂದ ತನ್ನ ಚಿತ್ರಾಂಗದವೆಂಬ ಮಹಾಗದೆಯನ್ನ ಎತ್ಕೊಂಡು ಸಿಂಹನಾದವನ್ನ ಮಾಡಿ ಬೀಸಿ ದುರ್ಯೋಧನನ ತೊಡೆಗೆ ಒಂದು ಹೊಡೆದ. ದುರ್ಯೋಧನ ಒಂದೇ ಹೊಡೆದಕ್ಕೆ ಏನ್ ಮಾಡ್ದ? ನೆಲಕ್ಕೆ ಬಿದ್ದು ಬಿಟ್ಟ. ಅದೇ ಸಮಯವೆಂದು ಕೃಷ್ಣನು ಭುಜವನ್ನು ಅವಲಂಬಿಸಿದ ಭೀಮನನ್ನು ಪಾಂಡವರು ತನ್ನ ಶಿಬಿರಕ್ಕೆ ಕರ್ಕೊಂಡು ಹೋದರು. ದುರ್ಯೋಧನ ಏಕಾಂಗಿಯಾಗಿ ರಣರಂಗದಲ್ಲಿ ಪೂರಾ ಗಾಯಗೊಂಡು ಬಿದ್ದಿದ್ದಾನೆ. ಕೆಳಗೆ ಬಿದ್ದು ಪ್ರಾಣ ಸಂಕಟದಿಂದ ಒದ್ದಾಡ್ತಾ ಇದ್ದಾನಂತೆ. ರಂಗದ ಮೇಲೆ ಕೇವಲ ನರಳುವ ಶಬ್ದ ಮಾತ್ರ ಕೇಳಿ ಬರುತ್ತೆ. ಅಷ್ಟೊತ್ತಿಗೆ ಬಲರಾಮ ಬರ್ತಾನೆ. ಬಲರಾಮ: ಎನಗೆ ಪಾರ್ಥಿವರೇ, ಇದು ತರವಲ್ಲ. ಎನಗೆ ಪಾಂಡವರೇ, ಇದು ತರವಲ್ಲ. ನೀವು ಮಾಡಿದ ಕೆಲಸ ಇದು ಸರಿ ಇಲ್ಲ. ಶತ್ರು ಬಲಕ್ಕೆ ವೃತ್ತಿ ಸ್ವರೂಪನಾದ ನನ್ನ ಆಲಾಯುಧವನ್ನು ಗಮನಿಸಿದೆ. ನೀವು ಯುದ್ಧ ನಿಯಮವನ್ನು ನನ್ನನ್ನು ಸೊಕ್ಕಿನಿಂದ ನಿರ್ಲಕ್ಷ್ಯ ಮಾಡಿ ಭೀಮನ ತೊಡೆಗೆ ನೀವೇನ್ ಮಾಡಿದ್ದೀರಾ? ದುರ್ಯೋಧನನ ತೊಡೆಗೆ ಏನ್ ಮಾಡಿದ್ದೀರಾ? ನೀವು ಭೀಮನಿಂದ ಹೋಲಿಸಿದ್ದೀರಾ. ಆ ಕಾರಣಕ್ಕಾಗಿ ದುರ್ಯೋಧನ ನೆಲಕ್ಕೆ ಬಿದ್ದಿದ್ದಾನೆ. ಅಯ್ಯೋ ದುರ್ಯೋಧನ, 1 ನಿಮಿಷ ನಿನ್ನ ಪ್ರಾಣವನ್ನ ಬಿಗಿಯಾಗಿಟ್ಕೋ. ನಾನು ನನ್ನ ಆಲಾಯುಧದಿಂದ ಭೀಮನ ಎದೆಯನ್ನ ಸೀಳಿ ಬರ್ತೀನಿ. ಸಾಯ್ಬೇಡ, 1 ನಿಮಿಷ ಬದುಕಿರು ಅಂತ. ಆಗ ಪ್ರಸನ್ನರಾಗಬೇಕು ಭಗವಾನ್ ಬಲರಾಮ, ಪ್ರಸನ್ನರಾಗಬೇಕು. ಬಲರಾಮ ಹೇಳ್ತಾರೆ, ಅಯ್ಯೋ ಈ ದುರಾವಸ್ಥೆಯಲ್ಲಿ ಪಾಪ ದುರ್ಯೋಧನ ತೆವಳುತ್ತಾ ನನ್ನ ಕಡೆ ಬರ್ತಾ ಇದ್ದಾನಲ್ಲ, ನನ್ನನ್ನ ಹಿಂಬಾಲಿಸ್ತಾ ಇದ್ದಾನಲ್ಲ. ರಕ್ತವೆಂಬ ರಣಚುಂಬನದಿಂದ ಅದೆಷ್ಟು ದೇದೀಪ್ಯಮಾನವಾಗಿದ್ದಾನೆ, ಎಷ್ಟು ವೈಭವದಿಂದ ರಾಜ್ಯವನ್ನ ಆಳ್ವಿಕೆ ಮಾಡಿದಂತ ಮಹಾರಾಜ ಇಂದು ನೆಲದ ಮೇಲೆ ಬಿದ್ದು ತೆವಳಿ ಧೂಳಂಟಿದ ಭುಜದಿಂದ ದುರ್ಯೋಧನನ ಬಾಲ್ಯಲೀಲೆ ನನಗೆ ನೆನಪು ಬರ್ತಾ ಇದೆಯಲ್ಲ. ಅವನು ಬಾಲ್ಯದಲ್ಲಿ ಹೇಗೆ ತೆವಳುತ್ತಾ ಬರ್ತಾ ಇದ್ದ, ಈಗ ಅವನು ತೆವಳುತ್ತಾ ಇರೋದನ್ನ ನೋಡಿದ್ರೆ ಅವನ
ಬಾಲ್ಯದ ದಿನಗಳು ನನಗೆ ನೆನಪು ಬರ್ತಾ ಇದ್ದಾವೆ. ಸಾಗರ ಮಹಾಮಂಥನವಾದ ಮೇಲೆ ಮಂದರ ಪರ್ವತವನ್ನು ಸುತ್ತಿ ಬಿಚ್ಚಿ ಬಿಡುಗಡೆ ಹೊಂದಿ ಬಸವಳಿದ ಸಮುದ್ರ ಜಲದಲ್ಲಿ ಎಡೆಯನ್ನೆಳೆದುಕೊಂಡು ಬರುತ್ತಿರುವ ವಾಸುಕಿಯಂತೆ ಆಗಿದೆ ನನ್ನ ದುರ್ಯೋಧನನ ಪರಿಸ್ಥಿತಿ. ತೊಡೆ ಮುರಿದ ದುರ್ಯೋಧನ ತೆವಳುತ್ತಾ ಬರ್ತಾನಂತೆ. ದುರ್ಯೋಧನ ಪ್ರಸನ್ನರಾಗಬೇಕು ಭಗವಾನ್ ಆಲಾಯುಧ, ಪ್ರಸನ್ನರಾಗಬೇಕು. ನೀವು ಸಮಾಧಾನ ಮಾಡ್ಕೊಳ್ಳಿ, ಪ್ರಸನ್ನರಾಗಿ. ಭೂಮಿಯಲ್ಲಿ ಬಿದ್ದ ನಾನಿಂದು ನಿಮ್ಮ ಕಾಲಿಗೆ ಬಿದ್ದಿದ್ದೇನೆ, ಭೂಮಿಯಲ್ಲಿ ಬಿದ್ದಿರೋ ನಾನಿವತ್ತು ನಿಮ್ಮ ಕಾಲಿಗೆ ಬಿದ್ದಿದ್ದೀನಿ ಅಂತೇಳಿ ಬಲರಾಮನ ಕಾಲುಗಳನ್ನು ಮುಟ್ಟಿ ನಮಸ್ಕರಿಸ್ತಾನೆ. ಮೊದಲು ನೀನು ರೋಷವನ್ನು ಬಿಡಿ. ಕುರುಕುಲದ ಪಿತೃಗಳಿಗೆ ಜಲಾಂಜಲಿಯನ್ನ ಕೊಡಲು ಪಾಂಡವ ಮೇರುಗಳು ಜೀವಿಸಿರಲಿ. ನಮ್ಮ ಕುರುಕುಲದ ಪಿತೃಗಳಿಗೆ ತಿಲಾಂಜಲಿಯನ್ನ ಕೊಡಬೇಕಂದ್ರೆ ಆ ಪಾಂಡವರು ಬದುಕಿರಬೇಕು. ನೀವು ಸಮಾಧಾನ ಮಾಡಿಕೊಳ್ಳಿ. ನಮ್ಮ ಯುದ್ಧದ ಮಾತುಕತೆ ಮತ್ತು ನಾವು ಎಲ್ಲ ಹಿಂದಿಗೆ ನಿರ್ಣಾಮವಾಗಲಿ. ಇನ್ನು ಮುಂದೆ ಯುದ್ಧ ಮಾಡಬೇಕು ಅನ್ನೋ ಮಾತುಕತೆಯನ್ನ ಇವತ್ತಿಗೆ ಬಿಟ್ಟು ಬಿಡಿ, ಅದು ಇವತ್ತಿಗೆ ಹೊರಟೋಗ್ಲಿ. ನಮ್ಮ ಕುಲದ ಪಿತೃಗಳಿಗೆ ಮುಕ್ತಿಯನ್ನ ಕೊಡಬೇಕು, ತಿಲಾಂಜಲಿಯನ್ನ ಕೊಡುವುದಕ್ಕೆ ಆ ಪಾಂಡವರು ಬದುಕಿರಿ. ಬಲರಾಮ, ಅಯ್ಯೋ ದುರ್ಯೋಧನ, ನಿಮಿಷ ಕಾಲ ನಿನ್ನ ಪ್ರಾಣವನ್ನ ಬಿಗಿಯಾಗಿ ಹಿಡುಕೋ ಅಂದಾಗ ದುರ್ಯೋಧನ ಹೇಳ್ತಾನೆ, ಸ್ವಾಮಿ ತಾವೇನು ಮಾಡ್ಬೇಕು ಅಂದ್ಕೊಂಡಿದ್ದೀರಿ? ಬಲರಾಮ, ಕೇಳು, ಪಾಂಡವರನ್ನೆಲ್ಲ ನನ್ನ ಹಾಲಾಯುಧದಿಂದ ನುಗ್ಗು ನೂರು ಮಾಡಿ ಸ್ವರ್ಗಕ್ಕೆ ತೂರಿ ಬಿಡ್ತೀನಿ. ಕೇಳು ದುರ್ಯೋಧನ, ನನ್ನ ಹಾಲಾಯುಧದಿಂದ ಪಾಂಡವರನ್ನ ನುಗ್ಗು ನೂರು ಮಾಡಿ ಸ್ವರ್ಗಕ್ಕೆ ಕಳಿಸ್ತೀನಿ. ದುರ್ಯೋಧನ, ಬೇಡಿ, ತಾವು ಹಾಗೆ ಮಾಡಬೇಡಿ. ಭೀಮನು ತನ್ನ ಪ್ರತಿಜ್ಞೆಯನ್ನ ನೆರವೇರಿಸಿಕೊಂಡ ಅಷ್ಟೇ. ನನ್ನ ತಮ್ಮಂದಿರು ಸ್ವರ್ಗಸ್ಥರಾಗಿದ್ದಾರೆ, ನಾನು ಸಾವನ್ನ ಇದ್ರು ನೋಡ್ತಾ ಇದ್ದೀನಿ. ಇನ್ನು ಯುದ್ಧದಿಂದ ಏನ್ ಪ್ರಯೋಜನ? ಈಗ ಯುದ್ಧ ಮಾಡಿ ಏನ್ ಪ್ರಯೋಜನ? ಬಲರಾಮ, ನನ್ನ ಕಣ್ಣೆದುರಿಗೆ ನಿನ್ನನ್ನು ಮೋಸ ಮಾಡಿ ನಿನ್ನನ್ನು ಸಾಯಿಸ್ತಾ ಇದ್ದಾರಲ್ಲ, ನಿನಗೆ ಹೊಡೆದ್ರಲ್ಲ, ಅದು ನನಗೆ ದೋಷ. ದುರ್ಯೋಧನ, ನನಗೆ ಮೋಸವಾಯಿತಂತೇಳಿ ನೀವು ಭಾವಿಸ್ತೀರಾ? ಬಲರಾಮ, ಹೌದು, ಅದರಲ್ಲಿ ಸಂಶಯ. ದುರ್ಯೋಧನ, ಅಯ್ಯ, ನಾನಿಂದು ನನ್ನ ಪ್ರಾಣಕ್ಕೆ ತಕ್ಕ ಬೆಲೆಯನ್ನ ಪಡೆದಂತಾಗಿದೆ ಅಷ್ಟೇ. ಏಕೆಂದರೆ ಭೀಮನಂತವನಿಗೆ ನನ್ನನ್ನು ಮೋಸದಿಂದಲ್ಲದೆ ನೆಲಕ್ಕುರುಳಿಸಲಾಗ್ತಾ ಇರಲಿಲ್ಲ. ಅಂತ ಪರಾಕ್ರಮಿಯಾದಂಥ ಭೀಮನಿಗೆ ನನ್ನನ್ನು ಮೋಸ ಮಾಡಿ ನನ್ನನ್ನು ಸಾಯಿಸೋದಕ್ಕೆ ಸಾಧ್ಯ ಆಗ್ತಿರೋದು, ಹಾಗೆ ಸಾಯಿಸೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆ ಭೀಮನು ಬುತ್ತಿ ಉರಿಯುವ ಹರಗಿನ ಮನೆಯಿಂದ ಬಹಳ ಚತುರತೆಯಿಂದ ಪಾರಾಗಿ ಬಂದ. ಕುಬೇರನ ಮನೆಯನ್ನಾದ ಯುದ್ಧದಲ್ಲಿ ನನ್ನ ಕಡೆಗೆ ಬೀಸಿದ ದೊಡ್ಡ ದೊಡ್ಡ ಬಂಡೆಗಳನ್ನು ಸ್ವಶಕ್ತಿಯಿಂದ ಹಿಂದಕ್ಕೆ ಹಟ್ಟಿದ. ಹಿಡಂಬನೆಂಬ ರಾಕ್ಷಸರೊಡನೆ ಯುದ್ಧ ಮಾಡಿ ಅವನ ಪ್ರಾಣವನ್ನ ಹಿಡಿದ. ಅಂತವನು ಇಂದು ನನ್ನನ್ನು ಮೋಸದಿಂದ ಗೆದ್ದ ಅಂತಂದ್ರೆ ಯೋಚನೆ ಮಾಡಿ, ಯಾರು ನಿಜವಾಗ್ಲೂ ಗೆದ್ದಿದ್ಯಾರು? ನಾನೇ ತಾನೆ. ಹರಗಾಗಿ ದಾರಿ ಬಿಡಿ, ಹರಗಾಗಿ. ಬಲರಾಮ ನಿಟ್ಟಿಸಿ, ಅಯ್ಯೋ ಪೂಜ್ಯರಾದ ಧೃತರಾಷ್ಟ್ರ ಮತ್ತು ಗಾಂಧಾರಿಯನ್ನು ಇಬ್ಬರನ್ನ ಕರೆದುಕೊಂಡು ದುರ್ಯೋಧನನ ಪ್ರಿಯ ಪುತ್ರ ದುರ್ಜಯ ಈ ಕಡೆ ಬರ್ತಾ ಇದ್ದಾನೆ. ಧೃತರಾಷ್ಟ್ರ ಗಾಂಧಾರಿ ದುರ್ಜಯರು ಪ್ರವೇಶಿಸ್ತಾರೆ. ಧೃತರಾಷ್ಟ್ರ, ಪುತ್ರ ಎಲ್ಲಿದ್ದೀಯ? ಗಾಂಧಾರಿ, ಮುದ್ದು ಮಗನೇ ಎಲ್ಲಿದ್ದೀಯಪ್ಪ? ಧೃತರಾಷ್ಟ್ರ, ಅಯ್ಯೋ ಕಷ್ಟ, ಇಂದು ರಣರಂಗದಲ್ಲಿ ನನ್ನ ಮಗನನ್ನ ಮೋಸದಿಂದ ಹೊಡೆದು ಕೆಡವಿದರೆಂದು ಕೇಳಿ ಮೊದಲೇ ಕುರುಡನಾದ ನಾನು ಸುರಿಯುವ ಕಣ್ಣೀರಿನಿಂದ ಮತ್ತಷ್ಟು ಕುರುಡನಾಗಿದ್ದೀನಿ. ಗಾಂಧಾರಿ, ನಮ್ಮ ಕುರುಕುಲ ಕಳಶಪ್ರಾಯನಾದಂತಹ ದುರ್ಯೋಧನ ನಿನಗೇನಾದರೂ ಕಾಣ್ತಾ ಇದ್ದಾನ? ಗಾಂಧಾರಿ, ಇಲ್ಲ ಮಹಾರಾಜ. ಧೃತರಾಷ್ಟ್ರ, ಇಲ್ಲವೇ? ಅಯ್ಯೋ, ನೋಡಲೇಬೇಕಾದ ಕಾಲದಲ್ಲಿಯೂ ನಾನು ನನ್ನ ಮಗನನ್ನ ನೋಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲವಲ್ಲ. ಓ ಹಾಳುವಿದೆಯೇ, ವೀರರು ಛಲವಂತರು ಆದ 100 ಜನ ಮಕ್ಕಳನ್ನ ಪಡೆದುಕೊಂಡ್ರೂ ಕೂಡ ನಮ್ಮ ಕೊನೆಯ ಕಾಲದಲ್ಲಿ ನಮಗೆ ತರ್ಪಣವನ್ನು ಕೊಡೋದಕ್ಕೆ ಒಬ್ಬ ಮಗನಾದರೂ ಕೂಡ ಉಳಿಬಾರ್ದಿತ್ತ? ಧೃತರಾಷ್ಟ್ರ ಮತ್ತು ಗಾಂಧಾರಿಯರು ತಮ್ಮ ಮನಸ್ಸಿನ ವೇದನೆಯನ್ನ ವ್ಯಕ್ತಪಡಿಸ್ತಾರೆ ಮಕ್ಕಳೇ. ಹಾಗಾದರೆ ರಣರಂಗದಲ್ಲಿ ಭೀಮನ ವಧೆಯಿಂದ ದುರ್ಯೋಧನ ಯಾವ ರೀತಿ ನೆಲಕ್ಕೆ ಬಿದ್ದ, ಅದಕ್ಕೆ ಬಲರಾಮನ ಪ್ರತಿಕ್ರಿಯೆ ಏನು ಎಂಬ ಸಂಗತಿಯನ್ನು ನಾವು ಇಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೀವಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ದುರ್ಜಯ ದುರ್ಯೋಧನರ ನಡುವೆ ನಡೆಯುವ ಸಂಭಾಷಣೆ ಏನು ಎಂಬ ಸಂಗತಿಯನ್ನು ನಾವು ಅಭ್ಯಾಸ ಮಾಡೋಣಂತೇವೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೊಡ್ತೀನಿ, ಉತ್ತರ ಬರೀತೀರಿ ಅಲ್ವಾ? ಬರ್ಕೊಳ್ಳಿ ಮಕ್ಕಳ ಪ್ರಶ್ನೆಗಳನ್ನು.